ನಾನು ಬರೋದೇ ಇಲ್ಲ, ಅಲ್ಲೇ ಎದ್ದು ಬಿಡು ಅಂತಾನೆ ಹೇಳ್ತೀನಿ ಸರ್ ಅವಳಿಗೆ. ಅವಳು ಮಾತಾಡಿದಾಳೆ, ರೆಕಾರ್ಡ್ಸ್ ಇದೆ, ಹಿಂಗೆ ಮಾತಾಡಿ ಬರೋದೇ ಇಲ್ಲ, ನಾನು ಕರ್ಕೊಂಡು ಹೋಗಕ್ಕೆ ಬರಲ್ಲ. ನಾವು ಊರಲ್ಲಿ ಇಷ್ಟು ಸಪೋರ್ಟ್ ಮಾಡಿ 100 ಜನ ನನಗೋಸ್ಕರ ಬಂದಿರ್ತಾರೆ ಸರ್ ಮುಕುಂದೂರಿಂದ. ಏಕೆಂದರೆ ನನ್ನ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ, ಅದಕ್ಕೋಸ್ಕರ ಅಷ್ಟು ಜನ ಬಂದವ್ರೆ. ಅವ್ರಿಗೋಸ್ಕರ ನಾನು ಈಗಲೂ ಅಷ್ಟೇ ಚಿರಋಣಿಯಾಗಿರ್ತೀನಿ. ಅಂಥದ್ರಲ್ಲಿ ಇವಳು ಅವ್ರ ಮಾತಿಗೆಲ್ಲ ಬೆಲೆ ಕೊಡ್ದಂಗೆ ಮತ್ತು ಅಲ್ಲಿ ಹೋಯ್ದ್ಮೇಲೆ ಅಲ್ಲೇ ಎದ್ಬಿಡ್ಲಿ, ಸತ್ಬಿಡ್ಲಿ ಅಂತ ನಾವು ಸುಮ್ಮನೆ ಇರ್ತೀವಿ. ಅವ್ರ ಅಪ್ಪನೂ ಅಲ್ಲೇ ಎದ್ಬಿಡ್ಲಿ, ಬರೋದೇ ಬೇಡ, ಅಲ್ಲೇ ಸಾಯ್ಲಿ ಬಿಡ್ರಿ ಅಂತಾರೆ. ಆದರೆ ಅವಳು ಈ ಥರ ಹಿಂಗೆ ದಯವಿಟ್ಟು ನಮ್ಗೆ ಕರ್ಕೊಂಡು ಹೋಗಿ ಕಾಲಿ ಬೀಳ್ತೀನಿ, ಪಾಪನ ಮಕ ನೋಡ್ಕೊಂಡು ಜೀವನ ಮಾಡ್ತೀನಿ, ನನಗೆ ಯಾವ ಇದು ಬೇಡ, ನಿಮಗೆ ಎಲ್ಲಿಗೆ ಹೇಳ್ತೀರ ಅಲ್ಲಿ ಸೈನ್ ಹಾಕೊಡ್ತೀನಿ, ಇನ್ಸ್ಪೆಕ್ಟ್ರು ಕೈಲೂ ಮಾತಾಡ್ತೀನಿ, ನನಗೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ, ಅವನು ವಿಡಿಯೋಸ್ ಇಟ್ಕೊಂಡು, ಯಾರು ಸಚಿನ್ ಶೆಟ್ಟಿ ಈ ಥರ ವಿಡಿಯೋಸ್ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾನೆ ಅಂತಲೂ ಹೇಳ್ತಾಳೆ. ಅದನ್ನು ಫೋನಲ್ಲಿ ನನ್ನ ಜೊತೆ ಹೇಳ್ತಾಳೆ. ಅದು ಫೋನ್ ಮಾಡಿ ಮೇಡಮ್ ಅವರು, ಅದೇ ಇಲ್ಲಿ ಗಾರ್ಡು ಮಹಿಳಾ ಸಾಂತ್ವನ ಕೇಂದ್ರದಿಂದ ಫೋನ್ ಮಾಡಿಕೊಟ್ಟ, ಬೇರೆಯವ್ರ ಕೈಲೆಲ್ಲ ಫೋನ್ ಮಾಡ್ಕೊಡಲ್ಲ ಅಂತಾರೆ ಅವರು. ಆದ್ರೂ ಒಂದಿನ ಮಿಸ್ ಆಗಿ ಅವನು ಬಂದು ಇಲ್ಲಿ ಮಾತಾಡಿದ್ದಾನೆ ಕಿಟಕಿ ಸೈಡ್. ಅದನ್ನು ಅವರು ಮೇಡಮ್ ಅವ್ರು ನನ್ನ ಹತ್ರ ಹೇಳಿದ್ರು, ಕಾಲ್ ಮಾಡಿದಾಗ ಹೇಳ್ತಾರೆ, ಹಿಂಗೆ ಬಂದಿದ್ದ ಗಂಡ ಅನ್ಕೊಂಡು, ನಾನಿರ್ಲಿಲ್ಲ ಗಂಡ ಅನ್ಕೊಂಡು ಅವನ ಜೊತೆ ಮಾತಾಡ್ಬಿಟ್ಟವನೆ, ಅಷ್ಟೊತ್ತಿಗೆ ನಾನು ಬೈದ್ಬಿಟ್ಟು ಕಳಿಸ್ಬಿಟ್ಟೆ ಅವನ್ನ ಅಂತ ಹೇಳ್ತಾರೆ. ಅವಾಗ ನಾನು ಹಿಂಗೆ ಬಂದಿದ್ನಲ್ಲ ಹಂಗೆ ಹಿಂಗೆ ಏನೋ ಹೊತ್ತಿಗೆ, ಹಿಂಗೆ ಬಂದಿದ್ರು ಬಿಡ್ಸೋಕ್ಕಾಗಲ್ಲ ಅಂತ ಹೇಳೋದ್ರು. ಅದಕ್ಕೆ ನಿಮ್ಮ ಕಾಲಿಗೆ ಬೀಳ್ತೀನಿ, ಈ ಥರ ಬಿಡಿಸಿ, ನಿನ್ನ ಜೀವನದಲ್ಲಿ ಏನೋ ತಪ್ಪು ಮಾಡಲ್ಲ, ಹಿಂಗೆ ಜೊತೆಗಿರ್ತೀನಿ, ಜೊತೆಗೆ ಇದು ಮಾಡ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ತೀನಿ, ಪಾಪನ ಮುಖ ನೋಡ್ಕೊಂಡಾರ ಬರ್ತೀನಿ ಅಂತಲೇ. ಆದರೂ ನಮ್ಮ ಮನ್ಸು ಕರಗಲ್ಲ ಸರ್, ಸುಮ್ಮನಿರ್ತೀನಿ. ಕೊನೆಗೆ ನಮ್ಮ ಅಣ್ಣ ಅವ್ರನ್ನ ಕಳಿಸ್ತೀನಿ. ನೋಡಿ ಸಂಜೆ ಮೇಲೆ ಮತ್ತೆ ಕಾಲ್ ಬರುತ್ತೆ, ಒಂದು 3:30 ಹಂಗೆ. ಅವಾಗ ಈ ಥರ ಬ್ಲೀಡಿಂಗ್ ಹೋಗ್ತದೆಲ್ಲ ಫೋಟೋ ತೆಗೆದು ನಮ್ಮ ಅಣ್ಣ ಕಳಿಸ್ತೀನಿ ನೋಡಿ ಅಂತ. ಆ ಫೋಟೋ ತೆಗೆದು ನಮ್ಮ ಅಣ್ಣ ಕಳಿಸ್ತಾನೆ. ನನಗೆ ಮನಸ್ಸು ಒಂದು ಸ್ವಲ್ಪ ಬೇಜಾರಾಗ್ಬಿಡ್ತದೆ. ಒಂದು ಹೆಣ್ಮಗಿಗೆ ಈ ಥರ ಯಾಕೆ ಶಿಕ್ಷೆ, ಬೇರೆ ಥರ ಹೆಂಗಾರ ಇರಲಿ, ಅವಳಿಗೆ ಈ ಥರ ಬ್ಲೀಡಿಂಗ್ ಹಾಸ್ಪಿಟ್ಲ್ ಪ್ರಾಬ್ಲಮ್ ಅನ್ನೋತ್ತಿಗೆ ಹೋಗಿ ಒಂದ್ಸಲಿ ತೋರಿಸ್ಬಿಟ್ಟು ಬರೋಣ ಅಂತ ಅವ್ರನ್ನೂ ಕೇಳ್ತೀವಿ. ಅವ್ರು ಫಸ್ಟ್ ಏನು ಹೇಳ್ತಾರೆ, ನಮ್ಮ ಜವಾಬ್ದಾರಿಲಿ ನಾವು ಕರ್ಕೊಂಬಂದು ಮತ್ತೆ ಅದು ಪ್ರೊಸೀಜರು ಸ್ಟೇಷನ್ಗೆ ಕರ್ಕೊಂಬಂದು ಬಿಡ್ತೀವಿ, ಇಲ್ಲ ಇಲ್ಲಿ ಇಟ್ಕೊತೀವಿ, ಆಮೇಲೆ ನೀವು ಇದು ಮಾಡ್ಕೋಬೋದು ಅಂತಾರೆ. ಆದರೆ ಇಲ್ಲ, ಆ ಥರ ಮಾಡಲ್ಲ ಸರ್. ಅವಳನ್ನ ನಾವು ಬಿಡುಗಡೆ ಹಿಂಗೆ ಕರ್ಕೊಂಡೋಗಿ ಬಂದಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಎಲ್ಲ ಸೈನ್ ಇದು ಮಾಡಿ ಅಂತ ಹೇಳಿದ್ರು, ಕರ್ಕೊಂಡು ಹೋಗೋಣ ಅಂತ ಇದು ಮಾಡಿದ್ರು. ಆದರೂ ಹೊರಗೆ ಕರ್ಕೊಂಬಂದ್ಬಿಡ್ತೀವಿ ಸರ್. ಈಗಲೂ ಹೋಗೋದಿದ್ರೆ ನೀನು ಅವನ ಜೊತೆ ಸಚಿನ್ ಶೆಟ್ಟಿ ಅಂತ ಹೇಳೋದಲ್ಲ, ಅವನ ಜೊತೆ ಹೋಗೋದಿದ್ರೆ, ಈ ಥರ ಎಲ್ಲ ಇದ್ಮೇಲೆ ಹೋಗೋದಿದ್ರೆ ಹೋಗ್ಬಿಡು. ನಾಳೆ ದಿನ, ಈಗ ಆಲ್ರೆಡಿ ಅರ್ಧ ಸತ್ತೋಗಿದ್ದೀನಿ, ನಾಳೆ ದಿನ ಬಂದು ನೀನು ಊರಲ್ಲಿ ಮತ್ತೆ ನನ್ನ ಥರ ಸಾಯಿಸೋದು ಅಂದರೆ, ಈಗ ಮತ್ತೆ ನೀನು ಓಡೋಗಿ ಮಾನಸಿಕವಾಗಿ ಮತ್ತೆ ಸಾಯಿಸೋದು ಆ ಥರ ಬೇಡ ನನಗೆ. ಹೋಗೋದಿದ್ರೆ ಈಗಲೇ ಹೋಗ್ಬಿಡು ಅಂತ ಮೂರು ಸಲ ಕೇಳ್ತೀವಿ ಸರ್. ಹೋಗಿ ನೀನು ಇಲ್ಲೇ ಬೇಕಾದ್ರೆ ಹೋಗ್ಬಿಡು, ನಿನ್ನ ಹತ್ರ ದುಡ್ಡಿಲ್ಲ ಅಂದರೆ ದುಡ್ಡು ಕೊಟ್ಟು ಕಳಿಸ್ತೀನಿ, ಆಟೋ ಮಾಡ್ಕೊಂಡು ಅವ್ನ ಜೊತೆ ಹೋಗೋದ್ರೆ ಅವನ ಜೊತೆ ಇದ್ಬಿಡು ಅಂತಲೇ ಹೇಳ್ತೀವಿ ಸರ್. ಆದರೆ ಅವಳು ಇಲ್ಲ, ನಿಮ್ಗೆ ಖಾಲಿ ಬೀಳ್ತೀನಿ ಅಂತ ಬಂದು ನನ್ನ ಕಾಲಿಗೆಲ್ಲ ಬಿದ್ದು ತಪ್ಪಾಯ್ತು ಹಿಂಗಾಯ್ತು ಅಂತ. ಅದು ರೆಕಾರ್ಡ್ಸ್ ಎಲ್ಲ ಇದೆ. ಅಲ್ಲೂ ಇದೊಂದು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಹೋದ್ರೆ ಅಲ್ಲೂ ಸಿಗುತ್ತೆ, ವಿಡಿಯೋಸ್ ಇದೆ ಅಲ್ಲೂ. ಆ ಥರ ಎಲ್ಲ ಹೇಳ್ತಾರೆ ಸರ್. ಆಮೇಲೆ ಅಲ್ಲಿಂದ ಇದಕ್ಕೆ ಸರಿ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ಗೆ ಕೊಡಿಸ್ಕೊಂಡು ಊರಿಗೆ ಕರ್ಕೊಂಬರ್ತೀನಿ. ಊರಲ್ಲಿ ಇವತ್ತು ನೈಟು ಇವಳು ಏನು ಊಟ ಮಾಡಿಲ್ಲ, ಇಲ್ಲಿ ಹಾಸನಲ್ಲಿ ಊಟ ಮಾಡ್ಕೊಂಡು ಕರ್ಕೊಯ್ತೀನಿ. ಊರು ಸುಸ್ತಾಯಿಲ್ಲ ಅಂತ ಸರಿ ಮಲ್ಕೊಳಕ್ಕೆ ಬಿಡ್ತೀನಿ. ಅವಾಗ ಏನು ಮಾತಾಡೋದಲ್ಲ ನಾವು. ಬೆಳಗ್ಗೆ ಎದ್ದು ಎಲ್ಲ ಥರನೂ ಕೇಳ್ಕೊಂಬರ್ತೀನಿ ಅವಳನ್ನ, ಏನಾಯಿತು ಏನು ಅಂತ. ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಪರಿಚಯ ಆಯಿತು, ಹಿಂಗೆ ಫ್ರೆಂಡ್ ಆದ್ನು ಹುಡುಗ. ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಆದರ್ಶ್ ಗೌಡ ಅಂತ, ಅವನ ಜೊತೆ ಯಾಕೆ ಫ್ರೆಂಡ್ ಮಾಡಿದೆ ಹಂಗೆ ಹಿಂಗೆ ಅಂತ ನಾನೆಲ್ಲ ಕೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ ಆಯಿತು, ಹಿಂಗೆ ತಪ್ಪಾಗೋಯ್ತು, ಅವನ ಕಡೆಯಿಂದ ಇವನು ಕಾಂಟ್ಯಾಕ್ಟ್ ಮಾಡಿದ್ದಾಳೆ. ಬೇರೆ ಬೇರೆ ಫೋಟೋಸ್ ಹಾಕೋದು, ಬೇರೆ ಹುಡುಗಿರು ಚೆನ್ನಾಗಿರೋ ಹುಡುಗಿ ಫೋಟೋಸ್ ಹಾಕೋದು. ಇವಳು ನಮ್ಮ ಮಿಸ್ಸಸ್ಸು ಚಿಕ್ಕಪ್ಪ ಚಿಕ್ಕಮ್ಮನೆಯ ಸ್ವಂತ ಅಪ್ಪ ಅಮ್ಮ ಅಂತ ಹೇಳ್ಕೊಂಡಿದ್ದಾಳೆ. ಸ್ವಂತ ಅಪ್ಪ ಅಮ್ಮನ ಫೋಟೋ ಹಾಕಿಲ್ಲ ಅಲ್ಲಿ, ಇನ್ನೊಬ್ರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಸ್ವಂತ ಅಪ್ಪ ಅಮ್ಮ ಅಂತ ಹಾಕಿ ಅವ್ರ ಫೋಟೋ ಹಾಕಿ ಇದು ಮಾಡಿದ್ದಾಳೆ. ಅವನಿಗೂ ಈ ಥರ ಮಾಡಿದ ಫೋಟೋ ಎಲ್ಲ ಹಾಕಿ ತೋರಿಸಿದ್ದಾಳೆ. ಆಮೇಲೆ ಅವನು ಈಗ ಈ ಥರ ಎಲ್ಲ ಹಾಕಿ ತೋರಿಸಿದ್ಮೇಲೆ ಅವ್ರು ಇದೇ ಥರ ಇನ್ಸ್ಟಾಗ್ರಾಮ್ ಎಲ್ಲ ಬೆಳಕತ್ತು. ಸರಿ ಆಯಿತು, ಇನ್ನು ಮುಂದೆ ಏನೋ ಎಲ್ಲನೂ ವಿಚಾರಿಸಿದಾಗ ಅವಳು ಈ ಥರ ಫ್ರೆಂಡ್ಲಿಗೆ ಹೋದೋ, ಅವ್ರ ಮನೆಗೆ ಹೋದೋ, ಈ ಥರ ಎಲ್ಲ ಆಗಿದೆ. ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾನೆ, ಫೋಟೋಸ್ ಇದ್ದಾವೆ, ಅದನ್ನೆಲ್ಲ ಡಿಲೀಟ್ ಮಾಡಿಸ್ಬಿಡಿ. ಈ ನಾಳೆ ದಿನ ನಾವು ಇಲ್ಲಿ ಚೆನ್ನಾಗಿ ಬದುಕ್ತೀವಿ ಅಂದರು ಜನಗಳು ಅವ್ನು ಪಬ್ಲಿಕ್ ಮಾಡ್ತೀನಿ ಅಂತ ಎದುರಿಸ್ಬಿಟ್ಟ, ಅದಕ್ಕೋಸ್ಕರ ತಾಲಿ ಕಟ್ಟಿಸ್ಕೊಂಡೆ ಅಂತಲೂ ಹೇಳ್ತಾಳೆ. ಇವ್ರು ಹೆಂಗೆ ಹೋಗಿದ್ದೆ ಹೆಂಗೆ ಸರ್? ಮತ್ತೆ ಅದೇ ಸರ್, ಈಗ ಮನೆಗೆ ಬಂದಾಯಿತು, ಹಿಂಗೆ ಉಳ್ಕೊಂಡ್ರು. ಮಾರನೇ ಬೆಳಗ್ಗೆ ನಾನು ಕಾರ್ಲೆ ಬ್ಯಾಂಕಿಗೆ ಕರ್ಕೊಂಡೋಗಿ ಅಲ್ಲಿ ಅಕೌಂಟ್ ಎಲ್ಲ ಚೇಂಜ್ ಮಾಡಿಸ್ತೀನಿ, ನನಗೆ ಫೋನ್ಪೇ ಆಗಿ ಮಾಡ್ಕೊತೀನಿ. ಅದಾದ್ಮೇಲೆ ಮನೆಗೆ ಕರ್ಕೊಂಬಂದ್ಮೇಲೆ ನನ್ನ ಫೋನ್ ಲಾಕು ಇವಳು ಗೊತ್ತಾಗ್ಬಿಟ್ಟಿರುತ್ತೆ. ಆಮೇಲೆ ಲಾಕ್ ಚೇಂಜ್ ಮಾಡೋಣ ಅಂದ್ಬಿಟ್ಟು ಬೇರೆ ಲಾಕ್ ಎಲ್ಲ ಇಟ್ಟಿರ್ತೀನಿ. ನನ್ನ ಮಗ ಪಕ್ಕದಲ್ಲಿ ಮಲಗಿದ್ದಾಗ ಅವನು ಅಪ್ಪ ಲಾಕ್ ಗೊತ್ತಾಯ್ತು ಅಂತ ಹೇಳಿದ್ಬಿಡ್ತಾನೆ ಲಾಕ್ನಲ್ಲಿ. ಆಮೇಲೆ ಅಂತೂ ಮತ್ತೆ ಇನ್ನೊಂದು ಲಾಕ್ ಇಟ್ಟಿರ್ತೀನಿ ಸರ್. ಆ ಬೆಳಗಿನ ಜಾವ ನಾನು ಹಾಲು ಕರಿಯೋಕ್ಕೆ ಅಂತ ಹೋಗ್ತೀನಿ, ಅವಾಗ ಸುಮಾರು ಸಲ ಟ್ರೈ ಮಾಡಿ ಇದು ಮಾಡಿರ್ತಾಳೆ. ಆಮೇಲೆ ಯಾಕೆ ಈ ಥರ 30 ಸೆಕೆಂಡ್ ತೋರಿಸಿದೆ ಅಂದ್ಬಿಟ್ಟು ಹೇಳ್ತೀನಿ, ಪಾಪ ಏನೋ ಟ್ರೈ ಮಾಡಬೇಕು ಅಂತ ಹೇಳ್ತಾಳೆ ಸರ್. ಅಲ್ಲೂ ಸುಳ್ಳು ಹೇಳಿದ್ಲು. ಅದಾದ್ಮೇಲೆ ಹಾಲು ಕರ್ಕೊಂಡು ಬರೋ ಹೊತ್ತಿಗೆ ಆಲ್ರೆಡಿ ಫೋನ್ ಮಾಡಿದ್ದಾಳೆ ಅವನಿಗೆ. ಫೋನ್ ಮಾಡಿ ಈ ಥರ ಅಂತ ಮಾತಾಡಿದ್ದಾಳೆ. ಆಮೇಲೆ ಮಿಡ್ ನೈಟ್ ಬಂದ್ಬಿಟ್ಟು ಅವನು ಅವಾಗ ಮೆಸೇಜ್ ಮಾಡಿದ್ದಾಳೆ 2 ಗಂಟೆ ರಾತ್ರಿ 12 ಗಂಟೆಲಿ. ಅವನು 2 ಗಂಟೆಲಿ ನನಗೆ ಸಖತ್ ನಿದ್ದೆ ಬಂದ್ಬಿಟ್ಟು ಸರ್. ನಿದ್ದೆ ಅಂದರೆ ಏನು ಹಾಕ್ಬಿಟ್ಲು, ಊಟದಲ್ಲೋ ನೀರಲ್ಲೋ ಗೊತ್ತಿಲ್ಲ, ಊಟ ಎಲ್ಲ ತಾಂಬಂದು ಇಟ್ಟಿದ್ದೆ. ನೀರಿನ ಬಾಟ್ಲಿ ಇತ್ತು, ನೀರಿನ ಬಾಟ್ಲೊಳಗೆ ಏನಾರ ಮಾತ್ರೆ ಹಾಕಿದ್ಲೋ ಏನು ಅಂತ ಗೊತ್ತಿಲ್ಲ.
ನಿದ್ದೆ ಅಂದ್ರೆ ಸಖತ್ ನಿದ್ದೆ ಬಂದ್ಬಿಟ್ಟು ಯಾವತ್ತು ನಾನು 12 ಗಂಟೆವರೆಗೂ ಅಂತೂ ಎಚ್ಚರ ಇದೆ ಸರ್, ತಡೆಯೋಕ್ಕಾಗಲಿಲ್ಲ ನಿದ್ದೆ, ಮಲ್ಕೊಬಿಟ್ಟೆ ಸರ್. ಅಂತೂ ಅವಳಿಗೆ ಹೇಳಿದೆ ಆ ಕಡೆ ಸೈಡ್ ಮಲ್ಕ ಅಂತ, ಇಲ್ಲ ತಲೆ ಆರಿಸ್ಕೋಬೇಕು, ಸ್ನಾನ ಮಾಡಿದ್ದೀನಲ್ಲ ತಲೆ ಆರಿಸ್ಕೋಬೇಕು ಅಂದು. ನಾನು ತಲೆನೂ ಎಲ್ಲ ಟವಲಲ್ಲೆಲ್ಲ ಒರೆಸಿ ನೀಟ್ ಇದು ಮಾಡಿ ಆಯ್ತು ಮಲ್ಕ ನೀನು ಈ ಕಡೆ ಅಂತ ಆ ಕಡೆ ಮಲಗಿರ್ತೀನಿ. ಮಧ್ಯರಾತ್ರಿ 2 ಗಂಟೆಲಿ ಹೋಗಿದ್ದಾಳೆ. ನಾನು ಮಧ್ಯರಾತ್ರಿ ಅಂದ್ರೆ ನಾನು 2 ಗಂಟೆಲಿ ನೋಡಲ್ಲ, ಬೆಳಗ್ಗೆವರೆಗೂ ಮಲಗಿರ್ತೀನಿ. 5 ಗಂಟೆಗೆ ಎಚ್ಚರ ನೋಡಿದಾಗ ಪಕ್ಕದಲ್ಲಿ ಇರಲ್ಲ. ಹುಡುಕ್ತೀನಿ ಸರ್ ಮನೆ ಸುತ್ತ. ನಮ್ದು ಈಗ ಡೂಪ್ಲೆಕ್ಸ್ ಮನೆ ಆಯ್ತದೆ, ಮನೆ ಹತ್ರ ಏನಾರ ಸುಸೈಡ್ ಗಿಸೈಡ್ ಟ್ರೈ ಮಾಡ್ಬಿಟ್ಲ ಇದು ಮಾನಸಿಕವಾಗಿ ಯೋಚನೆ ಮಾಡಿ ಅಂತ ಆ ಥರ ಹುಡುಕ್ತೀನಿ. ಒಳೆ ಹತ್ರ ಎಲ್ಲ ಹೋಗಿ ಹುಡುಕ್ತೀನಿ, ಅಲ್ಲೂ ಇರಲ್ಲ. ಕೊನೆಗೆ ನಮ್ಮ ಫ್ರೆಂಡು ಇದೇನೂ ಇಲ್ಲ ಅವನದೇ ಕೆಲಸ ಇರಬೇಕು, ಒಂದು ಫೋನ್ ಮಾಡ್ತೀನಿ ಅಂತ ಅವ್ನಿಗೆ ಮಾಡಿದಾಗ, ಲೇ ಬಿಡೋ ಅವಳು ಅವಳೆಲ್ಲಿರ್ತಾಳೆ, ಅವ್ಳು ಬೆಂಗಳೂರಿಗೆ ಹೋಗಿದ್ದಾಳೆ ಅಂತ ಹೇಳ್ತಾನೆ ಅವನು. ನಿನ್ಗೆ ಹೆಂಗೆ ಗೊತ್ತು ನನಗೆ ಮೆಸೇಜ್ ಮಾಡಿದ್ದಾಳೆ ಕಳ್ಸು ಮತ್ತೆ ಅವನು ಹೇಳೋದು, ಸಚಿನ್ ಶೆಟ್ಟಿ ಹೇಳೋದು ಹಿಂಗೆ ಅಂತ ಈ ಥರ ಹೇಳ್ತಾನೆ. ಅದಾದ್ಮೇಲೆ ಹಿಂಗೆ ಮೆಸೇಜ್ ಕಳಿಸ್ತೀನಿ ಅಂದ್ಬಿಟ್ಟು ಎಲ್ಲಾನು ಕಳಿಸ್ತಾನೆ, ಕಾಲ್ ರೆಕಾರ್ಡ್ಸ್ ಎಲ್ಲ ನನ್ನ ಫೋನಿಂದಲೇ ಅದು ಹೆಂಗೆ ಹೋಗ್ಬಿಡ್ತು ಅಂತ ನಾನು ಯೋಚನೆ ಮಾಡ್ತೀನಿ ಸರ್. ಅವ್ಳು ಲಾಕ್ ಎಲ್ಲ ಹೆಂಗೆ ತಕೊಂಡ್ಲು ಅಂತಲೇ ಯೋಚನೆ ಮಾಡ್ಕೊಂಡು ಇದು ಮಾಡಿದಾಗ ಅವಳು ಇದ್ದಳು ಅಲ್ಲಿ ಹೋಗಿರ್ತಾಳೆ. ಆಮೇಲೆ ಕೊನೆಗೆ ನಾನು ಮನೆಗೆ ಬಂದು ಒಂದು ಕಾಲ್ ಮಾಡ್ತೀನಿ ಅವನಿಗೆ ಒಂದು ಕಾಲ್ ಮಾಡಿದಾಗ ಅವನು ಈ ಥರ ನಿನ್ನ ಫೋನಿಂದಲೇ ಮಾಡಿದ್ದಾಳೆ ಹಿಂಗೆ, ಅವ್ಳು ಬಿಡು ಬೆಂಗಳೂರಿಗೆ ಹೋದ್ಲು, ತಲೆ ಕೆಡ್ಸಿರ್ತೀನಿ ನೀನು ಇದ್ಬಿಡು. ಅವನು ಆಲ್ರೆಡಿ ಫಸ್ಟ್ ಹೇಳಿರ್ತಾನೆ ನನ್ನ ತಂಗಿ ಮಗ ನೋಡ್ದಂಗೆ ಜನ ಸಾಯ್ಕೆ ಬಿಡಿ ಅಂತ ಅವನು ಫೋರ್ಸ್ ಮಾಡ್ತಿರ್ತಾನೆ ಸರ್. ಮಹಿಳಾ ಇದರಿಂದ ಬಿಡಿಸ್ಬೇಕಾದ್ರೆ ಇದೇ ಥರ ಹೇಳಿರ್ತಾನೆ ಅವಾಗ. ಆಮೇಲೆ ಅವತ್ತು ಪಾಪನ್ ಸಾಯ್ಕೊಂಡು ಹೆಂಗೋ ಚೆನ್ನಾಗಿರಿ ನೀವು, ಅದೇನೈತೆ ಇದು ಮಾತಾಡ್ಕೊಳ್ಳೋಣ ಅಂತ ಹೇಳಿರ್ತಾನೆ. ಆದರೂ ಅವತ್ತು ಈ ಥರ ಹೋಗಿ ಮತ್ತೆ ಹಿಂಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹೋಗಿದ್ದೆ ಅವತ್ತು ಮತ್ತೆ ನೈಟು ಹೋಗಿದ್ದು ಸರ್ ಅವತ್ತು ಮಂಗಳವಾರ, ಶುಕ್ರವಾರ, ಗುರುವಾರನ ಬೆಳಗ್ಗೆ ಎದ್ರೆ ಶನಿವಾರ. ಶನಿವಾರ ಸರ್. ಅವತ್ತು ಶನಿವಾರ ಬಂದಿಲ್ಲ, ನಾವು ಇದು ಮಾಡ್ತೀವಿ, ಹಾಫ್ ಡೇ ಆಗಿರ್ತವೆ. ಹಂಗಾಗಿ ಅಲ್ಲಿ ಹುಡುಕ್ತೀವಿ, ಇಲ್ಲೆಲ್ಲ ಕಂಪ್ಲೀಟ್. ಆಮೇಲೆ ಅಲ್ಲಿ ಅವಳು ಹೋಗಿರ್ತಾಳೆ. ಆಮೇಲೆ ನಾವು ಸೀದಾ ಇದಕ್ಕೆ ಹೋಗೋಣ ತೆಗಿ, ಮೀಡಿಯಾದವ್ರದ ಕಾಂಟ್ಯಾಕ್ಟ್ ಮಾಡತ್ತೆಗೆ. ಇಲ್ಲಿ ಯಾರ ತಲೆ ನ್ಯಾಯ ಸಿಗ್ತಲ್ಲ ಸರ್, ಅದಕ್ಕಾಗಿ ಮೀಡಿಯಾ ಮುಖಾಂತರನಾರು ಇದು ಮಾಡೋಣ ಅಂತ ಬಂದು ಅವತ್ತು ಸರ್ ಅಷ್ಟು ಬೇಜಾರಾಯ್ತು. ಅವಳನ್ನ ಯಾಕೆ ಮಾತಾಡ್ಲಿ, ಇಷ್ಟು ಮಾಡಿದ್ಮೇಲೆ ನಾನು ಇಷ್ಟೆಲ್ಲ ಮಾಡಿದ್ರು ಸಾಯ್ಸ್ ಹೋಗಿದ್ದಾಳೆ, ಇಷ್ಟೆಲ್ಲ ಮಾಡಿದ್ಮೇಲೆ ಮತ್ತೇನು ಮಾತಾಡೋದು ಅಂದ್ಬಿಟ್ಟು ನಾನು ಮಾತಾಡೋದು ಸರ್ ಏನು ಅಂತ ಅವ್ನು ಹೇಳ್ಬಿಡ್ತಾನೆ ಅಷ್ಟೇ ಸರ್. ಈಗ ಏನಾಗಬೇಕು ನಿಮಗೆ? ದಯವಿಟ್ಟು ಇದರಿಂದ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅವಳಿಗೆ ಸರಿಯಾದ ರೀತಿ ಕಾನೂನು ಶಿಕ್ಷೆ ಹಾಕ್ಬೇಕು ಸರ್. ಈ ಹಾಸನ ನಗರದಲ್ಲಿ ಈ ತರ ಕೇಸ್ಗಳು ಬಹಳ ನಡೀತಿದ್ದಾವೆ. ಯಾವ ಕೂಡ ಯಾವ ಪ್ರಕರಣಗಳು ಕೂಡ ಈ ತರದ ಬೆಳಕಿಗೆ ಬಂದಿಲ್ಲ. ಏಕೆಂದ್ರೆ ದುಡ್ಡಿನ ಇದು ದೌಲತ್ತು ಆ ತರ ಆಡಿಸುತ್ತೆ ಸರ್ ಎಲ್ಲರಿಗೂ. ಅವು ಗೊತ್ತು ನಾವು ಅವ್ರಿದು ನಮ್ಮ ಕಾರ್ಯಕರ್ತರು ಏನ್ ಮಾಡ್ಕೊತಾರೆ ನೀವು ಅಂತ ಹಂಗ ಅಂತ ಹೇಳಿದ್ದೇನೆ ಸರ್. ಅದಾದ್ಮೇಲೆ ಒಟ್ಟಿಗೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ದಯವಿಟ್ಟು. ಇವಳು ಈ ತರ ಮೋಸ ಮಾಡಿದಾಳೆ. ಆಮೇಲೆ ಇನ್ನು ಮೇಲೆ ದುಡ್ಡು ಮನೆಯಿಂದ ಈಗ ಹೋಗ್ಬೇಕಾದ್ರೆ ಒಡವೆ ತಗೊಂಡಿದೆ ಸರ್, ಅದ ಬಿಡಿಸಿರೋದು ಅಲ್ಲದೆ ಮತ್ತೆ 5 ಲಕ್ಷ ದುಡ್ಡು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮರು ಮನೆ ಅವ್ರದ್ದು ಮನೆ ಕೆಲಸ ನಡೀತಿದೆ, ಇಂಜಿನಿಯರ್ ಕೂಡ ಅಂತ ದುಡ್ಡು ಕೊಟ್ಟಿದ್ರು ಸರ್. ಅದ್ ದುಡ್ಡು ನಂದು 2 ಲಕ್ಷ, ಒಟ್ಟಿಗೆ 7 ಲಕ್ಷ ದುಡ್ಡು ಆಗಿದೆ ಸರ್. ಅಲ್ಲೆಲ್ಲ ಇದೆಲ್ಲ ತೆಗೆದಿತ್ತು ಸರ್, ಅದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಹಂಗೆ ಓಪನ್ ಇತ್ತು. ಬೀರಲ್ಲಿ ತಗೊಂಡು ಡ್ರೆಸ್ಸಿಂಗ್ ಟೇಬಲಲ್ಲಿ ಲಾಕ್ ಮಾಡಿದ್ದೆ, ಲಾಕೆಲ್ಲ ತಗೊಂಡು ಎಸ್ಕೇಪ್ ಆಗಿದ್ದಾಳೆ. ಅದು ಯಾವ ಟೈಮಲ್ಲಿ ತೆಗೆದಿಟ್ಕೊಂಡು ಅಂತ ಗೊತ್ತಿಲ್ಲ, ಮಿಡ್ ನೈಟಲ್ಲಿ ಅಂತೂ ತೆಗೆದು ಫಸ್ಟೇ ಪ್ಲಾನ್ ಮಾಡಿ ತೆಗೆದಿಟ್ಟಿದ್ದಾಳೆ, ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಇದರಿಂದ ನನಗೆ ದಯವಿಟ್ಟು ನ್ಯಾಯ ಕೊಡಿಸ್ಕೊಡ್ಬೇಕು. ಆಮೇಲೆ ಇನ್ನೊಂದು ಬೇಡಿಕೆ, ಏನ್ ಹೇಳ್ತೀರಾ ನೀವು? ಅವಳಿಗೆ ಏನು ಹೇಳೋದು ಸರ್, ಈ ತರ ಮಗನ ಮುಖ ನೋಡ್ದಲೆ ಹೋದ್ಮೇಲೆ ಅವಳು ಸರಿಯಾದ ರೀತಿ ಶಿಕ್ಷೆ ಆಗ್ಬೇಕು, ಕಾನೂನು ರೀತಿ ಶಿಕ್ಷೆ ಆಗ್ಬೇಕು ಸರ್. ದಯವಿಟ್ಟು ಒಂದು ಶಿಕ್ಷೆ ಆಗ್ಬೇಕು, 4 ಜನಕ್ಕೆ ಮಾದರಿ ಆಗ್ಬೇಕು. ಹಾಸನಲ್ಲಿ ಈ ತರ ನೆಕ್ಸ್ಟ್ 4 ಜನ ಹೆಣ್ಮಕ್ಳು ಎದುರ್ಬೇಕು, ಈ ತರ ಮುಂದುವರಿಯಕ್ಕೆ ಎದುರ್ಬೇಕು. 4 ಜನ ಗಂಡು ಮಕ್ಳಿಗೆ ತೊಂದರೆ ಆಗ್ಬಾರ್ದು, ಗಂಡು ಮಕ್ಳು ಅಷ್ಟೇ ಈ ತರ ಕೆಲಸ ಮಾಡ್ಬೇಕು ಅಂತ ಕನ್ಸಲು ಅನ್ಸಬಾರ್ದು ಸರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾಳೆ ದಿನ ನನಗೇನಾದ್ರೂ ಪ್ರಾಣಕ್ಕೆ ಹಾನಿ ಆದ್ರೆ ನೇರವಾಗಿ ಸಚಿನ್ ಶೆಟ್ಟಿ, ಆಮೇಲೆ ಅವರ ತಂದೆ ತಾಯಿ, ಆಗ ಅವ್ರ ಸಂಗಡಿಗರು ಏನವ್ರೆ ಅವರು, ಆಮೇಲೆ ಇವರು ವರ್ಷ, ಇಷ್ಟು ಜನ ಕಾರಣ ಸರ್. ಯಾಕೆಂದ್ರೆ ಆ ತರ ಅವನು ಮಾತಾಡಿದ್ದಾನೆ, ಹಂಗಾಗಿ ಇವರೇ ಕಾರಣ ಸರ್. ಏನಾರು ಇದಾದ್ರೆ ಇಲ್ಲ ಸರ್, ಅವಳು ನಿಮ್ ಬೇಕಾದ್ರೆ ಮೀಡಿಯಾದವ್ರನ್ನ ನಿಮ್ನೆ ಯಾಮರ್ಸ್ಬಿಡ್ತಲ್ಲ ಸರ್ ಆ ತರ. ಯಾಕೆಂದ್ರೆ ನಾನು ಒಂದ್ಸಲಿ ಯಾಮಾರ್ಬಿಟ್ಟೆ, ಈಗ ಅವಾಗ ಫಸ್ಟ್ ಒಂದ್ಸಲಿ ಯಾಮಾರ್ದೆ, ಇವಳು ಕರ್ಕೊಂಬಂದು ಇನ್ನೊಂದ್ಸಲಿ ಯಾಮಾರ್ದೆ, 3ನೇ ಸಲ ಯಾಮಾರಕ್ಕೆ ರೆಡಿ ಇಲ್ಲ ಸರ್. ನೆಕ್ಸ್ಟ್ 3ನೇ ಸಲ ಬಂದ್ರೆ ಇಬ್ರು ಸಾಯ್ಸೇ ಹೋಗ್ದವಳು ಅವಳು, ಅಷ್ಟೇ ಮಾಡೋದು ಅವಳು. ಈಗ ಇಷ್ಟೇ ಮಾಡಿರೋನು, ಈಗ 2 ಸಲ ಮಿಸ್ ಆಗಿದ್ವಿ, 3ನೇ ಸಲ ಸಾಯಕ್ಕೆ ಇಷ್ಟ ಇಲ್ಲ. ಮಗನಿಗೋಸ್ಕರ ಬದುಕಿದೀವಿ ಸರ್, ಮಗನಿಗೋಸ್ಕರ ಬದುಕಿ ಇಷ್ಟು ದಿನ ನಾನು ಬದುಕಿರೋ ಕಾರಣ 2, ಒಂದು ಮಗನಿಗೋಸ್ಕರ, ಒಂದು ಅವಳಿಗೆ ಸರಿಯಾದ ರೀತಿ ಶಿಕ್ಷೆ ಕೊಡಿಸೇ ನಾನು ಹೋಗ್ಬೇಕು, ಅದಕ್ಕೋಸ್ಕರ ಬದುಕಿದೀನಿ ಸರ್ ಅಷ್ಟೇ. ನನಗೆ ಮದುವೆ ಆಗಿ 2017ರಲ್ಲಿ ಮದುವೆ ಆಯ್ತದೆ. ನಾನು ನಮ್ಮ ಸ್ವಂತ ಮಾವನ ಮಗಳನ್ನೇ ಮದುವೆ ಆಯ್ತೀನಿ. ಅದರಲ್ಲೂ ಅವಳು ನನ್ನನ್ನೇ ಇಷ್ಟಪಟ್ಟು ಮದುವೆ ಆಗ್ಬೇಕು ಅಂತಲೇ ಅವಳು ಹಠ ಮಾಡಿ ನನ್ನನ್ನು ಇಷ್ಟಪಟ್ಟು ಮದುವೆ ಆಗ್ತಾಳೆ. ನಮ್ಮಿಬ್ಬರಿಂದ ಒಂದು ಗಂಡು ಮಗು ಜನಿಸ್ತದೆ, ಅವನಿಗೀಗ 6 ವರ್ಷ. ಅದಾದಮೇಲೆ
ನಾವೆಲ್ಲ ಲೈವ್ ಇದರಲ್ಲಿ ಚೆನ್ನಾಗಿರ್ತೀವಿ, ಜೀವನದಲ್ಲಿ ಯಾವುದೇ ರೀತಿ ಇದ್ರೆಲ್ಲ ಇಬ್ಬರು ಒಟ್ಟಿಗೆ ಚೆನ್ನಾಗಿರ್ತೀವಿ. ಹಿಂಗೆ ಇದ ಲೈಫಲ್ಲಿ ಇದು ಮಾಡ್ಕೊಂಡು ಸ್ಕೂಲ್ ಇದ್ದಾವೆ, ನಾನು ಜಮೀನು ಕೆಲಸ ಮಾಡೋದು, ಟ್ರ್ಯಾಕ್ಟರ್ ಇದೆ, ನಾವು ಮನೆ ಹತ್ರ ಇದ್ದೀವಿ. ಅವಳು ಚೆನ್ನಾಗಿದ್ದು ಸರ್. ನಿಮ್ಗೆ ಎಷ್ಟಿದೆ ಆದಾಯ ತಿಂಗ್ಳಿಗೆ? ತಿಂಗಳಿಗೆ ನಮ್ದು 80ರಿಂದ 1 ಲಕ್ಷ ಬರುತ್ತೆ ಸರ್. ಎಲ್ಲ ಅವಳ ಅಕೌಂಟಿಗೆ ಬರುತ್ತೆ. ಅವಳಿಂದಲೇ ನನಗೆ ಎಷ್ಟು ಬೇಕಷ್ಟು ನಾನು ತಗೊಳ್ಳಿವಿ, ಅವಳ ಅಕೌಂಟಿಗೆ ಎಲ್ಲ ಅವಳ ಅಕೌಂಟನೇ ಇರ್ತಿತ್ತು. ಹಾಲಾಗ್ತಿದ್ದು ಸರ್. 40-45 ಆಗ್ತೀವಿ ಸರ್ ಒಂದು ಟೈಮಿಗೆ. 90 ಲೀಟ್ರ್ವರೆಗೂ ಒಂದು ದಿನಕ್ಕೆ ಹಾಕ್ತೀವಿ ಸರ್. ಹಸುಗಳು ಇದಾವೆ, ಎಲ್ಲ ಇದಾವೆ. ಸಂಸಾರಕ್ಕೆ ಏನ್ ತೊಂದ್ರೆ ಇಲ್ಲ? ಸಂಸಾರಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ಸ್ವಂತ ಮಾವನ ಮಗಳೆಯ ಚೆನ್ನಾಗಿ ನೋಡ್ಕೋಬೇಕು ಅಂತಲೇ ಹಠ ಮಾಡ್ಕೊಂಡು ಅವಳು ನನ್ನಾದ್ಲು, ನಾನು ಆಯ್ತು ಹಿಂಗೆ ಹಾಗೆ ಆಯ್ತು ಚೆನ್ನಾಗಿರೋಣ ಅಂತ. ಇದಕ್ಕೂ ಮುಂಚೆ ಮದುವೆ ಆದ ಫಸ್ಟ್ ಒಂದು ವಾರದಲ್ಲೇ ಇವಳು ಒಂದು ಕೆಲಸ ಮಾಡಿದ್ಲು, ಏನೋ ಮೆಸೇಜ್ ಏನೋ ಮಾಡ್ತಿದ್ಲು, ಅದು ನನಗೆ ಗೊತ್ತಾಗ್ಬಿಡ್ತು. ಅವಾಗ ಏನು ಮಾಡಿದೆ, ನಾನು ಮೊಬೈಲ್ನ ಹೊಡೆದಾಕ್ಬಿಟ್ಟು ಯಾರು ಇವನು ಅವನಿಗೆಲ್ಲ ಫೋನ್ ಮಾಡಿ ಎಲ್ಲ ಇದು ಮಾಡಿದೆ. ಸರಿ ಅದು ಮಿಸ್ ಆಯ್ತು, ತಪ್ಪಾಯ್ತು, ಹಂಗೆ ಹಿಂಗೆ ಅಂತ ಅಂದು ಅವ್ರ ತಂದೆನೂ ಕೂಡ ಅವರಿಗೆ ಹೊಡೆದಿದ್ದಾರೆ. ಯಾವಾಗ ಆಯಿತು ಅವಾಗಲಿಂದ ಇನ್ಮೇಲಾದ್ರು ಕರೆಕ್ಟಾಗಿರೋ ಅಂದ್ಬಿಟ್ಟು ನಾನೇ ಸಪ್ರೇಟ್ ಒಂದು ಸಿಮ್, ಬೇರೆ ಸಿಮ್ ತಗೊಂಡು ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಕನೆಕ್ಟ್ ಮಾಡಿ ಏನೋ ಮಾಡ್ತಾರೆ ಅಂದ್ಬಿಟ್ಟು ಬೇರೆ ಸಿಮ್ ತಗೊಂಡು ವಾಟ್ಸಪ್ ಏನೂ ಯೂಸ್ ಮಾಡಬಾರ್ದು ಅಂತ ಕಂಡೀಷನ್ ಹಾಕಿ ಜೊತೆಲಿ ಚೆನ್ನಾಗಿರ್ತೀವಿ. ಚೆನ್ನಾಗಿದ್ದು 2026ವರೆಗೂ ಚೆನ್ನಾಗಿರ್ತೀವಿ ಸರ್. ಈಗ ಒಂದು 15 ಡೇಸಲ್ಲಿ ಈ ಥರ ಮೋಸ ಮಾಡೋಗಿದ್ದಾಳೆ. ಯಾವ ಥರ ಅಂದರೆ, ಗುರುವಾರ ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂತ ಹೋಗಿದ್ಲು ಸರ್. 2ನೇ ತಾರೀಕು ಗುರುವಾರ. ಅದಕ್ಕೂ ಮುಂಚೆ ಅವಳಿಗೆ ಸ್ವಲ್ಪ ಲೋ BP ಇದಿದೆ ಅಂತ, ಏನು ಬಿಳಿ ರಕ್ತ ಕಣ ಕಮ್ಮಿ ಇದೆ ಅಂತ ಭಾಳ ವೀಕ್ ಆಗಿದ್ಲು. ಹಂಗಾಗಿ ನಾನು ಟ್ರೀಟ್ಮೆಂಟ್ ಕೊಡ್ಸೋಣ ಅಂತ ಹಾಸ್ಪಿಟ್ಲಿಗೆಲ್ಲ ಅದೆಲ್ಲ ರಿಪೋರ್ಟ್ಸ್ ಇದ್ದಾವೆ. ಅದಾದಮೇಲೆ ಈ ಥರ 2ನೇ ತಾರೀಕು ಹಾಸ್ಪಿಟ್ಲಿಗೆ ಹೋಗ್ತೇನೆ, ಸರಿ ಹೋಗು ಅಂತ ಕಳಿಸ್ತೀನಿ. ಅದಾದ್ಮೇಲೆ ಅಲ್ಲಿಂದ ಹೋಗ್ಬಿಟ್ಟು ಅವಳು ಟ್ರೀಟ್ಮೆಂಟ್ ಎಲ್ಲ ಅಂತ ಆತಾಳೆ. ಸ್ವಲ್ಪ ಲೇಟ್ ಆಯಿತು ಬರೋದು, ಫ್ರೆಂಡ್ ಮೇಲೆ ಉಳ್ಕೊತೀನಿ ಅಂತ ಬೇರೆ ಫ್ರೆಂಡ್ ಹೆಸರು ಉಪಯೋಗಿಸೋಳು. ಅವಳು ನನಗೆ ಗೊತ್ತಿರಲ್ಲ, ಆದರೆ ಅವಳು ಇಲ್ಲಿ ಎಂಟ್ರಿ ಇಲ್ಲ. ಅವಳು ಬದಲಿಗೆ ಅವಳ ಹೆಸರು ಮಾತ್ರ ಬೇರೆ ಎಂಟ್ರಿ ಇದ್ರಾಳೆ. ಅಂದ್ರೆ ಫೋನ್ ಬೇರೆ ಕೈಲಿ ಮಾಡಿಸ್ತಾರೆ. ಫೋನು ನಾನು ಇವಳಿಗೆ ಮಾಡಿದಾಗ ಅವಳು ಕೈ ಕೊಡೋದು, ನಾನು ಅಣ್ಣ ಮನುಜ ಅಂತ ಅವಳು ಮಾತಾಡ್ತಾಳೆ. ಆದ್ರೆ ಮನುಜ ಅವಳು ಹೆಸರು ಮಾತ್ರ, ಅದ್ರ ಲೇಡಿ ಬೇರೆ. ಆಯಿತು, ಆ ಥರ ಮಾತಾಡಿ ಉಳ್ಕೊತಾಳೆ. ಆಯಿತು, ಬೆಳಗ್ಗೆ ಇದು ಮಾಡ್ಕೊಂಬರ್ತೀವಿ. ಅಣ್ಣ ಪಾಪುಗೆ ಹುಷಾರಿನಿಲ್ವಲ್ಲ, ಯಾರ ಪಾಪುಗೆ ಅಂದರೆ ಮನುಜನ್ ಪಾಪುಗೆ ಅಂತ ಹುಷಾರಿನಿಲ್ಲ, ಇದಕ್ಕೆ ಕರ್ಕೊಂಡು ಹೋಗ್ತೀವಿ, ಕಡೂರಿಗೆ ಹೋಗಿ ಬರ್ತೀವಿ ಅಂತಾರೆ. ನಾವು ಹೆಂಗೋ ಪಾಪು ಅಲ್ವಾ ಅನ್ಕೊಂಡು ನನಗೂ ಮನಸ್ಸಿಗೆ ಬೇಜಾರಾಗಿ, ಆಯಿತು ಕರ್ಕೊಂಡು ಹೋಗಿ ಬರಮ್ಮ, ಒಟ್ಟಿಗೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ. ಫ್ಯಾಮಿಲಿ ಎಲ್ಲ ಹೋಗ್ತಿದ್ವಿ ಅಂತಾರೆ. ಆಯ್ತು ಹೋಗಿ ಬನ್ನಿ ಅಂತೀವಿ. ಅವತ್ತು ಲೇಟ್ ಆಗುತ್ತೆ ಸರ್, 8 ಗಂಟೆ ಆಗುತ್ತೆ ಬರೋದು. ಆದರೂ ಮನೆಗೆ ಬರಲ್ಲ. ಹಿಂಗೆ 8 ಗಂಟೆ ಆಯ್ತು, ಈಗೆಲ್ಲಿ ಬರೋಕೆ ಹೋಗಲಿಲ್ಲ, ಇಲ್ಲಿ ಎಲ್ಲ ಬಂದು ನೈಟ್ ಹೊತ್ತು ಬರೋಕ್ಕಾಗಲ್ಲ ಅಂತಾಳೆ. ಸರಿ ಬೆಳಿಗ್ಗೆ ನೀವು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಬೇಗ ಬರಬೇಕು, ಇಲ್ಲಿ ಕೆಲಸಗಳವೆ, ನನಗೆ ಇಲ್ಲಿ ತಿಂಡಿ ಯಾರು ಮಾಡ್ಕೊಡೋರು ಹಂಗೆ ಹಿಂಗೆ ಅಂತ ಹೇಳ್ತೀನಿ. ಪಾಪನ ಯಾರು ನೋಡ್ಕೊಳ್ಳೋರು ಅಂತೀನಿ. ಸರಿ ಆಯಿತು ಅಂತಾಳೆ. 3 ಗಂಟೆಲಿ ಫೋನ್ ಮಾಡ್ತೀನಿ, ಹಾಸ್ಪಿಟ್ಲಲ್ಲಿ ಇದ್ದೀನಿ, ಇನ್ನೇನು ಒಂದು ಸ್ಕ್ಯಾನಿಂಗ್ ಆಗಬೇಕು ಅಂತ ಮಾತಾಡ್ತಾಳೆ. ಆಮೇಲೆ ಸ್ಕ್ಯಾನಿಂಗ್ ಆಗಬೇಕು ಅಂತ ಮಾತಾಡೋದು 3:22ಕ್ಕೆ ಲಾಸ್ಟ್ ಫೋನ್ ಮಾಡ್ತೀನಿ. ಬರ್ತೀವಿ, ಏನು ಮಾಡ್ತೀವಿ, ಇಲ್ಲಾಂದ್ರೆ ಅಲ್ಲೇ ಸಾಯ್ಬೇಕು ಅಷ್ಟೇ, ಯಾರು ತಿಂಡಿ ಮಾಡ್ಕೊಡೋರು ಯಾರು, ಊಟ ಮಾಡ್ಕೊಡೋರು ಯಾರು ಅಂತ ಬೈತೀನಿ ಸರ್. ಆಮೇಲೆ ಅವಳು ಫೋನ್ ಇದು ಮಾಡಿದಳು, ಇನ್ನು ಫೋನೇ ಮಾಡಲ್ಲ. ಇಲ್ಲ, ಆನಲ್ಲೇ ಇರುತ್ತೆ, ಫೋನೇ ಎತ್ತಲ್ಲ. ಅದು ಗುರುವಾರ ಅಲ್ಲಿಂದ ಬಂದು ಶುಕ್ರವಾರ, ಶನಿವಾರ ಸರ್. ಶನಿವಾರ ಫೋನ್ ಮಾಡಿದಾಗ ಹಿಂಗೆ ಇದು ಮಾಡ್ತೀನಿ. ಆಮೇಲೆ ನನಗೆ ಡೌಟ್ ಬಂದು 6:30-7 ಗಂಟೆಲಿ ನರ್ಸಿಂಗ್ ಹೋಮಿಗೆ ಫೋನ್ ಮಾಡ್ತೀನಿ. ನರ್ಸಿಂಗ್ ಹೋಮಿಗೆ ಫೋನ್ ಮಾಡಿದಾಗ ಅವರು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಇವಳು ಏನಾದ್ರು ತಲೆ ಸುತ್ತ ಬಂದು ಬಿದ್ಲಾ ಹಾಗೆ ಹೀಗೆ ಅಂದ್ಬಿಟ್ಟು ನಾನು ಎಲ್ಲ ಹಾಸನದೆಲ್ಲ ಫ್ರೆಂಡು ನಾವೆಲ್ಲ ಹುಡುಕ್ತೀವಿ ಏನಾದ್ರು ತಲೆ, ಯಾಕೆಂದರೆ ಈ ಥರ ಲೋ BP ಇತ್ತು, ಹಿಂಗೆ ಇದಕ್ಕೋಸ್ಕರ ಏನಾದ್ರು ತಲೆ ಸುತ್ತ ಬಂದ್ಲ ಅಂದ್ಬಿಟ್ಟು ನನಗೂ ಬೇಜಾರಾಗಿ ಹುಡುಕ್ತೀನಿ ಎಲ್ಲ ತಲುವೆ. ಅವರೂ ಸಿಗಲ್ಲ. ಆಮೇಲೆ ಎಲ್ಲ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ, ಹೆಂಗೋ ಅವ್ನ ನಂಬರ ಇದು ಮಾಡೋಣ, ಟ್ರ್ಯಾಕ್ ಮಾಡೋಣ, ಎಲ್ಲಿದೆ ಎಲ್ಲಿ ಲೊಕೇಶನ್ ಎಲ್ಲ ಇದು ಮಾಡೋಣ ಅಂತ ಅವ್ರು ಹೇಳ್ತಾರೆ. ಬೆಳಗ್ಗೆ 8:30 ನಮಗೆ ಲೊಕೇಶನ್ ಸಿಗುತ್ತೆ. ಅವಾಗ ಇಂಥದ್ದು ಇದ್ದಾಳೆ. ಎಲ್ಲಿದ್ರು? ಇಲ್ಲಿ ಶಂಕದ ಹತ್ರ ಉದ್ದೂರು ಏನೋ ಹೆಸರು ಬರುತ್ತೆ, ಉದ್ದೂರು ಹೊಸಳ್ಳಿ ಅಂತ, ಅಲ್ಲಿ ಬರುತ್ತೆ ಲೊಕೇಶನ್. ಅವಾಗ ಅದು ಬರೋದು ಯಾವಾಗ ಅಂದರೆ, ನಾವು ಡಿಸೈಡ್ ತಗೊಂಡು ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ತಾ ಇರ್ತೀವಿ ಸರ್. ಅವಾಗ ಲೊಕೇಶನ್ ಬಂದಿರುತ್ತೆ. ಅದೇ ಟೈಮಿಗೆ ನನಗೆ ಒಂದು ಮೆಸೇಜು ಬರುತ್ತೆ ವಾಟ್ಸಪ್ಪಲ್ಲಿ. ಯಾರ ಫೋನಿಂದ? ಇವಳು ಫೋನಿಂದಲೇ, ನಮ್ಮ ಮಿಸ್ಸಸ್ ಫೋನಿಂದಲೇ ಮೆಸೇಜು ಬರುತ್ತೆ. ನೀನಾದ್ರೂ ನನಗೆ ಇಷ್ಟ ಇಲ್ಲ, ನಿನ್ನ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ ಅಂತ. ನಾನು ಅವಾಗ ಶಾಕ್ ಆಗೋಗ್ಬಿಡ್ತೀನಿ ಸರ್, ಯಾಕೆಂದರೆ 9 ವರ್ಷ ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಆವಾಗ ನನಗೆ ಶಾಕ್ ಆಗ್ಬಿಡ್ತು, ಯಾಕೆ ಈ ರೀತಿ ಅಂದ್ಬಿಟ್ಲು ಅಂತ ನನಗೆ ಶಾಕ್ ಆಗೋಯ್ತು ಸರ್. ಯಾಕೆಂದರೆ ಇದುವರೆಗೂ ಅವಳ ಮೇಲೆ ಒಂದು ಡೌಟ್ ಪಟ್ಟಿಲ್ಲ. ಆ ಥರ ನನ್ನ ಜೊತೆ ಇದ್ಲು, ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ಎಲ್ಲ ರೀತಿನೂ ಚೆನ್ನಾಗಿದ್ಲು. ನಿಮಗೂ ಏನು ಡೌಟ್ ಇರಲಿಲ್ಲ? ನನಗೂ ಡೌಟ್ ಇರಲಿಲ್ಲ ಅವ್ರ ಬಗ್ಗೆ, ಯಾಕೆಂದ್ರೆ ಆ ಥರ ಇದ್ಲು ಜೊತೆಲೆ. ಈ ಮಲಗೋದು ಜೊತೆಲೆ ಎಲ್ಲ ಒಟ್ಟಿಗೆ, ಪಾಪು ನಾನು ಅವರೆಲ್ಲ ಒಟ್ಟಿಗೆ ಮಲಗಿದ್ದು ಎಲ್ಲ ಜೊತೆಲೆ ಚೆನ್ನಾಗೇ ಇದ್ದು. ಅವಾಗ ಶಾಕ್ ಆಯಿತು ಸರ್. ಆಮೇಲೆ ಏನು ಮಾಡಿದೆ, ಈ ಕಂಪ್ಲೇಂಟ್ ಕೊಟ್ಟರು ಸರ್, ಅಲ್ಲಿ ಇವಳು ಈ ಥರ ಅಂತ ಅವಳ ನೋಡೋಣ, ಎಲ್ಲ ಇದ್ದಾಳೆ ಕೇಳಬಿಡೋಣ ಅಂದ್ಬಿಟ್ಟು ಇದು ಮಾಡ್ತೀನಿ ಸರ್. ಕಾಲ್ ಪಿಕ್ ಮಾಡಲ್ಲ, ಮತ್ತೆ ವಾಟ್ಸಪ್ಪಲ್ಲೇ ವಾಯ್ಸ್ ಇದು ಮಾಡ್ತಾನೆ ಸರ್. ಅವೆಲ್ಲ ರೆಕಾರ್ಡ್ಸ್ ಇದೆ, ಕಳಿಸ್ತೀನಿ, ನಿಮ್ಮ ಹತ್ರನೂ ಇದೆ, ಕಳಿಸ್ತೀನಿ. ಅದಾಯಿತು. ಅದಾದಮೇಲೆ ನಾವು ಲೊಕೇಶನ್ ಹುಡ್ಕೊಂಡು ಬರ್ತೀವಿ ಸರ್, ಇಲ್ಲಿ ಕುಪ್ಪಳ್ಳಿ ಅಂತ, ಉದ್ದೂರು. ಅಲ್ಲಿಗೆ ಬಂದಾಗ ಹುಡುಕ್ತೀವಿ ಸರ್. ಎಲ್ಲ ನಮ್ಮ ಆಂಟಿ, ನಮ್ಮ ಅಮ್ಮ, ನಮ್ಮ ಮಾವ, ಹುಡುಗಿ ತಂದೆ ಅವರು ಹುಡುಕ್ತಾರೆ, ಎಲ್ಲ ಹುಡುಕ್ತೀವಿ. ಪಾಪನೂ ಕರ್ಕೊಂಬಂದಿರ್ತೀನಿ.
ಅವಾಗೊಂದು ನೀನು ಅವಳು ಅಲ್ಲಿವರೆಗೂ ಬೆಂಗಳೂರಲ್ಲಿ ಇದ್ದೀನಿ, ನಾನು ಬೆಂಗಳೂರಲ್ಲಿ ಇದ್ದೀನಿ, ನಾಳೆ ಬಂದು ಗೌರವ ಸ್ಟೇಷನಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಅವಾಗ ನಾನಿದ್ದನು ಈ ಪಾಪನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ, ನೀನು ಬಂದ್ರೆ ಸರಿ, ನೀನು ಬಂದು ಇರೋ ಲೊಕೇಶನ್ ಎಲ್ಲ ನನಗೆ ಗೊತ್ತು, ಹಂಗೆ ಹಿಂಗೆ ಅಂತ ಪಾಪನ ಕೈಲೂ ಮಾತಾಡ್ತೀನಿ ಸರ್. ಅದು ಆಡಿಯೋ ಇದೆ, ಅವನು ಮಾತಾಡ್ತಾನೆ, ನಾವು ಇಬ್ಬರಿಗೂ ಬೇಡವಾ, ನೀವು ಬಾರಮ್ಮ ಕರ್ಕೊ ಹೋಗು ಅಂತ ಎಲ್ಲ ಮಾತಾಡ್ತಾನೆ ಸರ್. ಆದರೂ ಅವಳು ಮನ್ಸು ಕರಗಲ್ಲ. ಅದಾದ್ಮೇಲೆ ಅವಳು ಏನು ಮಾಡ್ತಾಳೆ, ನೀವು ಸೀದಾ ರೂರಲ್ ಸ್ಟೇಷನಿಗೆ ಬನ್ನಿ ಅಂತ ಕಾಲ್ ಮಾಡ್ತಾರೆ. ಅಲ್ಲಿ ಒಬ್ರು ಲಾಯರ್ನು ಬುಕ್ ಮಾಡ್ಕೊಂಡ್ ಬಂದಿರ್ತಾರೆ ಸರ್. ಅವರು ಲಾಯರ್ನು ಬುಕ್ ಮಾಡ್ಕೊಂಡು ಅಲ್ಲಿ ಕರ್ಕೊಂಬಂದಿದ್ದಾರೆ. ಆಮೇಲೆ ರೂರಲ್ ಸ್ಟೇಷನ್ ಎಲ್ಲಾ ರೀತಿನೂ ಇನ್ಸ್ಪೆಕ್ಟರ್ ಸಮೇತ ಹೇಳ್ತಾರೆ, ಹೋಗಮ್ಮ, ಇಂಥ ಗಂಡನ ಯಾಕೆ ಬಿಡ್ತೀಯಾ, ಪಾಪ ನೋಡಿ ಚಿನ್ನಂಗಿದೆ, ಹೋಗು ಅಂತಲೂ ಹೇಳ್ತಾರೆ. ಆದ್ರೂ ಅವಳು ಮನಸ್ಸು ಕರಗಲ್ಲ ಸರ್. ಆದ್ರೂ ಕೂತಿರ್ತಾಳೆ. ಆಮೇಲೆ ಸಪ್ರೇಟ್ ಕರ್ಕೊಂಡು ಹೋಗಿ ಮಾತಾಡಿ ಅಂತಾರೆ. ನಮ್ಮ ಫ್ರೆಂಡ್, ಅವಳು ಫ್ರೆಂಡ್ನೇ ಕಳಿಸ್ತೀನಿ ಸರ್. ಅವಳು ಇನ್ನೇನು ಬಾಯ್ ಬಿಡಿಸಿ ಏನಾರು ತೊಂದರೆ, ಯಾರು ಈ ಥರ ಇದೆಯಾ, ಬ್ಲಾಕ್ ಮೇಲ್ ಏನಾರು ಮಾಡ್ತಾರೋ ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವಳು ಏನೋ ಮಾತಾಡ್ಬೇಕು. ಅಷ್ಟೊತ್ತಿಗೆ ಲಾಯರ್ ಬಂದು ಮತ್ತೆ ಕರೀತಾರೆ, ಬಾರಮ್ಮ, ನೀನು ಎಷ್ಟು ಚರ್ಚೆ ಮಾಡ್ತೀವಿ, ಎಷ್ಟೊತ್ತಿದ್ರು ಅದೇ ಬಾರಮ್ಮ ಅಂತ. ಅವರು ಮೋಸ್ಟ್ಲಿ ಅವರೂ ಈ ಥರ ಇದು ಇನ್ವಾಲ್ವ್ ಆಗಿದ್ದಾರೆ. ಹಂಗೆಲ್ಲ ಮಾಡಿದ್ಮೇಲೆ ಇನ್ಸ್ಪೆಕ್ಟರ್ ಇದಾಗಲ್ಲ, ನಿಮ್ಮ ಸ್ಟೇಷನ್ಗೆ ಕರ್ಕೊಂಡು ಹೋಗಿ, ಬರೋ ಸ್ಟೇಷನ್ಗೆ ಹೋಗಿ ಅಂತಾರೆ. ಅವಾಗ ನಾವು ಆಯ್ತು ಸ್ಟೇಷನ್ಗೆ ಕರ್ಕೊತೀವಿ ಬಿಡಿ ಸರ್, ಇನ್ನೆಲ್ಲಿ ಕಳಿಸ್ತೀರಾ ಅನ್ನೋದಕ್ಕೆ, ಇಲ್ಲ ನಮ್ಮ ಜವಾಬ್ದಾರಿ ಅಂದ್ಬಿಟ್ಟು ಲಾಯರ್ ಬೈಕಲ್ಲಿ ಖುದ್ದಾಗಿ ಲಾಯರೇ ಕರ್ಕೊಂಡು ಹೋಗ್ತಾರೆ ಸರ್. ಬೈಕಲ್ಲಿ ಕರ್ಕೊಂಡು, ಆ ವಿಡಿಯೋನು ಇದೆ, ಲಾಯರ್ ಬೈಕ್ ನಂಬರ್ ಇದೆ, ಎಲ್ಲ ವಿಡಿಯೋದಲ್ಲೇ ಇದೆ. ಅದನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಸರಿ, ನಾವು ಇಮಿಡಿಯೇಟ್ಲಿ ಇಲ್ಲಿಂದ ಹಾಸನಿಂದ ರೂರಲ್ ಸ್ಟೇಷನಿಂದ ಗೊರೂರಿಗೆ ಕಂಪ್ಲೇಂಟ್ ಕೊಡ್ತೀವಿ ಸರ್. ಗೊರೂರಿಗೆ ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ತಗೋತಾರೆ. ಬೆಳಿಗ್ಗೆ ಬನ್ನಿ, ಬೆಳಿಗ್ಗೆ ಕಾಲ್ ಮಾಡಿ ಎಲ್ಲ ವಿಚಾರಿಸ್ತೀವಿ ಅಂತಾರೆ. ಬೆಳಿಗ್ಗೆ ಅವರಿಗೆ ಕಾಲ್ ಮಾಡ್ತಾರೆ. ಅವಳು ಬೆಳಿಗ್ಗೆ ಕಾಲ್ ಮಾಡಿದಾಗ ಅವಳು ಒಂದ್ಸಲಿ ಆಯ್ತು ಸರ್ ಬರ್ತೀನಿ, ನನಗೆ ರಿವ್ಯೂಸ್ ಬೇಕು, ಬರ್ತೀನಿ ಅಂತಾಳೆ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡಿದಾಗ ನಾವಿರ್ಲಿಲ್ಲ, ಅವರೇ ಹೇಳಿದ್ದು, ಯಾರು ವೆಂಕಟೇಶ್ ಸರ್ ಅಂತ, ಅವರೇ ಮಾತಾಡ್ತಾರೆ. ಅವಾಗ ಅವಳಿದ್ದವಳು ಬರೋಕಾಲ ಸರ್ ಅಂತ, ನಾವು ಬರೋಕಾಲ, ನಾನು ರಿವ್ಯೂಸ್ ಬೇಕಷ್ಟು, ನಾವು ಕೋರ್ಟಲ್ಲಿ ನೋಡ್ಕೊತೀವಿ ಅಂತ ಆ ಥರ ಹೇಳ್ತಾಳೆ ಸರ್ ಅವ್ರಿಗೆ. ಆಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಬಿಡ್ತಾಳೆ. ಆಮೇಲೆ ನಾವು ವೆಂಕಟೇಶ್ ಸರ್ ಕೇಳಿದಾಗ, ಅವ್ರು ಬರಲ್ಲ ಬಿಡೆ, ಅವ್ರು ಬಿಟ್ಟಾಕು, ಹಂಗೆ ಅಂತಾರೆ. ಹೆಂಗ್ ಸರ್ ಬಿಟ್ಟಾಕಾಗುತ್ತೆ? 9 ವರ್ಷ ಜೊತೆಲಿದ್ದರು, ಸಂಸಾರ ಮಾಡಿ, ಒಂದು ಮಗುಗೋಸ್ಕರ ಯಾಕೆ ಇದು ಈ ಥರ ಮಾಡ್ಕೊಂಡು, ಅದೇನು ಐತೆ ನಮಗೆ ನಿಜಾಂಶ ತಿಳಿಬೇಕು, ಅದಕ್ಕೋಸ್ಕರ ಬಿಡಲ್ಲ ಅಂತೆಲ್ಲ ಹಠ ಮಾಡಿ ನಾನು ಒಂದು 12:30ವರೆಗೂ ವೆಯ್ಟ್ ಮಾಡ್ತೀವಿ. ಸಬ್ ಇನ್ಸ್ಪೆಕ್ಟರ್ ಬರ್ತಾರೆ. ಸಬ್ ಇನ್ಸ್ಪೆಕ್ಟರ್ ಬಂದು ಏನ್ ತೊಂದರೆ ಎಲ್ಲ ವಿಚಾರಿಸಿದಾಗ ಹಿಂಗೆ ಅಂತ ಹೇಳ್ತೀವಿ. ಅವಳ ನಂಬರು ಕೊಡ್ತೀವಿ, ಅವಳು ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಆಮೇಲೆ ಲಾಯರ್ ವಿಡಿಯೋ ತೋರಿಸಿ, ಇನ್ಸ್ಪೆಕ್ಟರ್ ತೋರಿಸಿ, ಅವರು ಹೆಂಗೋ ನಂಬರ್ ಕಲೆಕ್ಟ್ ಮಾಡಿ ಲಾಯರ್ಗೆ ಕಾಲ್ ಮಾಡಿ ಕೇಳಿದಾಗ, ಲಾಯರ್ ಆಯ್ತು ಸರ್, ನಿಮ್ಮ ಸೆಕ್ಯೂರಿಟಿ ಮೇಲೆ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ. ಅಲ್ಲಿಂದ ಅವರು 4 ಜನ ಲಾಯರ್ ಬರ್ತಾರೆ ಸರ್, ಕಾರಲ್ಲಿ ಅವಳನ್ನು ಕೂರಿಸ್ಕೊಂಡು 4 ಜನ ಬರ್ತಾರೆ. ಬಂದು ಅವಳಲ್ಲಿ ಕೇಳಿದಾಗ, ಹಿಂಗೆ ಏನಮ್ಮ ಹೋಗ್ತೀಯ ಇಲ್ವಾ, ಹಂಗೆ ಅಂತ ಕೇಳ್ತಾರೆ. ಅವಾಗಿಲ್ಲ, ಹೋಗಲ್ಲ ಅಂತಾರೆ. ಅವಳು ಮದುವೆ ಆಗಿರೋದು ಒಂದು ವಿಡಿಯೋ ಅಷ್ಟೊತ್ತಿಗಾಗಲೇ ನಮಗೆ ಸಿಕ್ಬಿಡುತ್ತೆ, ಯಾರ ಕಡೆಯಿಂದ, ಫ್ರೆಂಡ್ ಕಡೆಯಿಂದ ಸಿಗುತ್ತೆ. ಕಾರಲ್ಲಿ ಮದುವೆ ಆಗಿರ್ತಾರೆ, ಒಂದು ವಿಡಿಯೋ ಬರುತ್ತೆ. ಅದು ಆದಷ್ಟು ತಾಲಿ ಕಟ್ಟಿರೋದು ಒಂದು ವಿಡಿಯೋ ಇದೆ ಸರ್. ಅವಳು ಅವನೇ ಸಚಿನ್ ಶೆಟ್ಟಿ ಅಂತ, ಅದು ಹೇಳ್ತೀನಿ ಯಾರ ಹೆಸರು ಫುಲ್ ಡೀಟೇಲ್ ಎಲ್ಲ. ಅವನು ಸಚಿನ್ ಶೆಟ್ಟಿ ಅಂತ ಈಗೆಲ್ಲ ನಮ್ಗೆ ಗೊತ್ತಾಗಿದೆ. ಕಾರಲ್ಲಿ ತಾಲಿ ಕಟ್ಟಿದ್ದಾನೆ, ಅದು ವಿಡಿಯೋ ಇದೆ, ಕಳಿಸಿದ್ದೀನಿ. ಅದಾದ್ಮೇಲೆ ಅವಳು ಈ ಥರ ಈ ಫೋಟೋ ಸಪ್ರೇಟ್ ಕೂರಿಸ್ಕೊಂಡು ವಿಡಿಯೋನು ತೋರಿಸ್ತಾರೆ ಅವಳಿಗೆ, ಯಾಕಮ್ಮ ಹಿಂಗೆ ಮಾಡಿದ್ಯಾ ಅಂತವ, ಇದು ಇದಾಗಲ್ವಾ, ಅಫೆನ್ಸ್ ಅಲ್ವಾ, ಹಾಗೆ ಹೀಗೆ ಅಂತವ. ಆದರೂ ಅವಳು ಮನ್ಸು ಕರಗಲ್ಲ. ಅವಾಗಲೂ ಏನು ಹೇಳ್ತಾಳೆ, ಹಿಂಗೆ ಇಲ್ಲ, ನಾನು ಡಿವೋರ್ಸ್ ಬೇಕು ಅಷ್ಟೇ. ಗಂಡ ಹೊಡಿತಾನ? ಇಲ್ಲ. ಏನು ಹೇಳಲ್ಲ. ಗಂಡ ಏನಾದ್ರು ಡ್ರಿಂಕ್ಸ್ ಮಾಡ್ಕೊಂಡು ಹೊಡಿತಾನ? ಇಲ್ಲ. ಆ ಥರ ಹೇಳ್ತಾಳೆ, ಏನು ಮಾತಾಡಲ್ಲ, ಬರೀ ಇದೆ ಬೇಕು. ಪಾಪನ ಬುಟ್ಟುಗಳು ತೋರಿಸ್ತೀವಿ ಸರ್, ಆದರೂ ಅವಳು ಅವನು ಮುಟ್ಟು ನೋಡಲ್ಲ ಅವಳು. ಅದಾದ್ಮೇಲೆ ಹಿಂಗಂತ ಹೇಳ್ತಾಳೆ, ನಾನು ಹೋದ್ರೆ ಅಲ್ಲೇ ಇದಕ್ಕೆ ಹೋಗೋದು, ಇನ್ನೊಂದು ಬರಲ್ಲ. ಆಮೇಲೆ ಅಪ್ಪನ ಜೊತೆ ಹೋಗ್ತೀಯ ಅಂದ್ರೆ ಇಲ್ಲ, ಗಂಡನ ಜೊತೆ ಹೋಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.